ಗಳು ಮತ್ತು ಏನು ಅಂಗಡಿಗಳ ಮುಂದೆ ಕನ್ನಡದ ನಾಮಫಲಕ ಹಾಕುವ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿರುವಂಥದ್ದು. ನಾಮಫಲಕ ಹಾಕದ ಬೋರ್ಡ್‌ಗಳಿಗೆ ಕಲ್ಲನ್ನು ಹೊಡಿತಾ ಇರೋದ್ರ ಬಗ್ಗೆ ಮಾತಾಡೋದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡರ್ ನಮ್ಮ ಜೊತೆ ಇದ್ದಾರೆ. ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯವರಿಂದ ಹಲವು ಮಾಲ್‌ಗಳ ಮುಂದೆ ಕಲ್ಲನ್ನು ಹೊಡೆದಿರುವಂಥದ್ದು, ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್, ನಾನು ಕನ್ನಡ ಪರ ಸಂಘಟನೆಗಳಿಗೆ ವಿನಂತಿಯನ್ನು ಮಾಡ್ತೀನಿ. ನಿಮ್ಮ ಬೇಡಿಕೆ ಏನಿದೆ ಅದನ್ನು ಈಗಾಗಲೇ ಸರ್ಕಾರ ಗಮನಕ್ಕೆ ಬಂದಿದೆ. ಸರ್ಕಾರವು ಅದನ್ನು ಭಾಳ ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡ್ತಾ ಇದೆ. ಏನು ಅಂತಂದರೆ, ನಾವು ಈಗಾಗಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕಂತಂದು ಹಿಂದಿನ ಅವಧಿ ಒಳಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಬಿಲ್ಲು ಅಂಗೀಕಾರ ಆಗಿದೆ. ಅದ್ರ ಬಗ್ಗೆ ರೂಲ್ಸ್ ಫ್ರೇಮನ್ನು ಮಾಡಬೇಕಾಗಿದೆ. ನಾವು ಕಾನೂನನ್ನು ಮಾಡ್ಬೇಕಂತ ಅದಕ್ಕೆ ಎರಡೂ ಕಡೆ ಚರ್ಚೆಗಳಾಗಿದ್ದಾವೆ. ಅದ್ರ ಬಗ್ಗೆ ರೂಲ್ಸ್ ಫ್ರೇಮ್ ಮಾಡಬೇಕಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಅದು ಆಗೋವರೆಗೂ ನಿಮ್ಮ ಆಸೆ ಏನಿದೆ ಅದು ನಿಶ್ಚಿತವಾಗಲೂ ಸರ್ಕಾರದ ಆಸೆ. ಸರ್ಕಾರ ಅದಕ್ಕೆ ಅದನ್ನೇನು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ. ನೀವು ಹೋರಾಟವನ್ನು ಮಾಡಿ, ನಾವು ಹೋರಾಟ ಮಾಡಲಿಕ್ಕೆ ಬೇಡ ಅನ್ನೋಕ್ಕಾಗಲ್ಲ. ಹೋರಾಟದ ಅವಶ್ಯಕತೆಯೂ ಇದೆ. ನಾನು ಹೋರಾಟ ಬೇಡ ಅನ್ನೋಲ್ಲ. ಆದರೆ ಮತ್ತೊಂದು ಸಾರ್ವಜನಿಕ ಆಸ್ತಿ ಇರ್ಬೋದು ಮತ್ತು ವೈಯಕ್ತಿಕ ಆಸ್ತಿಗಳನ್ನು ಹಾನಿ ಮಾಡುವಂಥ ಕೆಲಸವನ್ನು ದಯಮಾಡಿ ಯಾರೂ ಅದಕ್ಕೆ ಮುಂದಾಗಬೇಡಿ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕರ್ನಾಟಕ ಶಾಂತವಾದಂಥ ರಾಜ್ಯ, ಇಡೀ ದೇಶದೊಳಗೇ ಒಂದು ಮಾದರಿಯ ರಾಜ್ಯ ಅಂತ ಏನಾದರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳ್ಬೋದು. ಅದು ಶಾಂತಿ ಮತ್ತು ಬೇರೆ ಬೇರೆ ರಾಜ್ಯದಿಂದ ಇರ್ಬೋದು, ಬೇರೆ ಬೇರೆ ದೇಶದಿಂದನೂ ಬಂದು ಇಲ್ಲೇ ವ್ಯಾಪಾರ ವಹಿವಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ನಾನು ವ್ಯಾಪಾರ ವಹಿವಾಟ ಮಾಡೋರಿಗೆ ಮೊದಲು ಕನ್ನಡವನ್ನು ಪ್ರೀತಿಸಿ, ಕನ್ನಡ ಭಾಷೆಯನ್ನು ಕಲೀರಿ. ನೆಲ ಜಲದ ವಿಚಾರಕ್ಕೆ ಬಂದದ್ನಾಗ ಯಾವುದೇ ಕಾರಣಕ್ಕೂ ಸರ್ಕಾರ ಸುಮ್ಮಿರೋಂಥ ಪ್ರಶ್ನೆ ಬರೋದಿಲ್ಲ. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ನಾನು ಇಲಾಖೆ ಮಂತ್ರಿನೇ ಇರ್ಬೋದು, ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಇರ್ಬೋದು, ಯಾವುದೇ ಕಾರಣಕ್ಕೂ ಕನ್ನಡದ ವಿಚಾರದೊಳಗೆ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗೋಂಥ ಪ್ರಶ್ನೆ ಬರೋದಿಲ್ಲ. ದಯಮಾಡಿ ಒಂದೇ ನನ್ನ ಆಸೆ, ನನ್ನೊಂದೇ ವಿನಂತಿ, ಮತ್ತೊಬ್ಬರ ಆಸ್ತಿಗೆ, ಮತ್ತೊಂದು ಸಾರ್ವಜನಿಕ ಆಸ್ತಿಗೆ ಅದನ್ನು ನಾಶ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಹೋರಾಟ ಮಾಡೋ ಮನವಿ ಕೊಡಿ. ಸರ್ಕಾರ ಅದನ್ನು ಗಮನಿಸ್ತದೆ. ಇನ್ನು ಮುಂದೆ ಕನ್ನಡದ ಬೋರ್ಡ್ಗಳು ಇರ್ತವೆ ಅಂತ ಅಶ್ಯೂರೆನ್ಸ್ ಕೊಡ್ತೀರಾ? ಇದು ಭರವಸೆ ಕೊಡ್ತೀರಾ? ನಿಶ್ಚಿತವಾಗಲೂ ಅದು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕಿದೆ. ನಾನು ಅದನ್ನು ಕಾನೂನು ರೂಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಿಶ್ಚಿತವಾಗಲೂ ಅದನ್ನು ಕ್ರಮ ವಹಿಸ್ತೀವಿ. ಇದು ಶಿವರಾಜ್ ತಂಗಡಿ ಅವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕಾನೂನು ತರೋಕೆ ಈಗಾಗಲೇ ಕೂಡ ಸಿದ್ಧ ಆಗಿದ್ದು, ಬಹುತೇಕ ಮುಂದಿನ ಅಧಿವೇಶನದಲ್ಲಿ ಇದು ಮಣ್ಣೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.